A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಐತಿಹಾಸಿಕ ತಾಜ್ ಬಾವಡಿ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಟಿ ಭೂಪಾಲನ್ ಅವರು ಹೇಳಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ತಾಜ್ ಬಾವಡಿ ಸುತ್ತಮುತ್ತಲಿನ ಕಡೆಗೆ ಅತಿಕ್ರಮಣ ಮಾಡಿಕೊಂಡಿದ್ದ ಮನೆಗಳ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ನೇತೃತ್ವದಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ತಾಜ್ ಬಾವಡಿ ನಿವಾಸಿಗಳು ಸಾಥ್ ನೀಡಿದ್ದಾರೆ ಎಂದರು. ತಾಜ್ ಬಾವಡಿ ನೀರು ಹಾಳಾಗದಂತೆ ಎಲ್ಲರೂ ಕಾಪಾಡಬೇಕು. ಹೀಗೆ ಐತಿಹಾಸಿಕ ಗೋಳುಗುಮ್ಮಟ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಅದೇ ತರಹ ತಾಜ್ ಬಾವಡಿಗೂ ಒತ್ತು ನೀಡಲಾಗುತ್ತಿದೆ ಅಂತ ಡಿಸಿ ಭೂಪಾಲನ್ ಅವರು ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ವಿಜಯಪುರ ನಗರದಲ್ಲಿ ಇರುವ ಪುರಾತನ ಒಂದು ಮಾನ್ಯುಮೆಂಟ್ ಆಗಿರುವ ತಾಜ್ ಬಾವಡಿ ಸುತ್ತಮುತ್ತಲೂ ಇರುವ ಅತಿಕ್ರಮಣವನ್ನು ತೆರವುಗೊಳಿಸಿ ಅಲ್ಲಿ ಮಂದಿ ಓಡಾಟಕ್ಕೆ ಮತ್ತು ತಾಜ್ ಬಾವಡಿ ರಕ್ಷಣೆಗೆ ಕೆಲವೊಂದು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ. ಈ ಒಂದು ಕಾರ್ಯಾಚರಣೆಯನ್ನು ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ್ ಬೆಕ್ಕಲಗಿ ಅವರು ಮುಂದಿದ್ದು ನಡೆಸ್ತಾ ಇದ್ದಾರೆ. ಇದು ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ 400 ವರ್ಷ ಇತಿಹಾಸ ಇರುವ ಈ ತಾಜ್ ಬಾವಡಿ ಮತ್ತಷ್ಟು ಹೊರಗಡೆ ಎಲ್ಲರಿಗೂ ಗೊತ್ತಾಗಬೇಕು. ಹೇಗೆ ಗೋಲ್ ಗುಂಬಾಸ್ ಒಂದು ತುಂಬ ಪ್ರಸಿದ್ಧಿಯಾಗಿದ್ದು ಅದೇ ರೀತಿ ಈ ತಾಜ್ ಬಾವಡಿ ಕೂಡ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರೂ ಇಲ್ಲಿನೂ ಬಂದು ನೋಡಬೇಕು ಅಂತ ಹೇಳಿ ಈ ಒಂದು ಪುನಶ್ಚೇತನ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ವತಿಯಿಂದ ಬೇಡಿಕೆ ಹೋದ ಮೇರೆಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅವರು ತಮ್ಮ CSR ಅನುದಾನ ಅಡಿಯಲ್ಲಿ 8 ಕೋಟಿಯನ್ನು ನೀಡಿದ್ದಾರೆ. ಅದರಿಂದ ತಾಜ್ ಬಾವಡಿ ಒಳಗಡೆ ಮತ್ತು ಹೊರಗಡೆ ಬಹಳಷ್ಟು ಪುನಶ್ಚೇತನ ಕಾರ್ಯಕ್ರಮಗಳು ನಡೆಯಲಿದೆ. ಈ ಒಂದು ತಾಜ್ ಬಾವಡಿಯ ನೀರನ್ನು ಹೇಗೆ ಪವಿತ್ರವಾಗಿ ಅನಿಸ್ತಾ ಇದ್ದಾರೋ ಎಲ್ಲ ಸಮುದಾಯದವರು ಅದನ್ನು ಮುಂದೆ ಕೂಡ ಅದು ಏನು ಹಾಳಾಗಲಿದೆ, ಅದರಲ್ಲಿ ಯಾವುದು ಗಲೀಜು ನೀರು ಮಿಕ್ಸ್ ಆಗಲಿದೆ, ಅದು ಕೂಡ ನಾವು ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ. ಇನ್ನೊಂದು 6 ತಿಂಗಳಲ್ಲಿ ಈ ತಾಜ್ ಬಾವಡಿ ಮತ್ತಷ್ಟು ಸುಂದರೀಕರಣ ಆಗೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇದು ಭೂಮಿ ಪೂಜೆ ಕೂಡ ಮಾನ್ಯ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಇದೇ ಭಾನುವಾರ ನಡೆಸಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.